ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನೀಡಲು ಮನವಿ. ಜೇವರ್ಗಿ ಪಟ್ಟಣಕ್ಕೆ 2017-18ನೇ ಸಾಲಿನಲ್ಲಿ ಮಂಜೂರಾದ 672 ಮನೆಯ ನಿವೇಶನಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂತೆ ಜೇವರ್ಗಿಯ ಜಯ ಕರ್ನಾಟಕ ಸಂಘಟನೆಯ ತಾಲೂಕಾ ಘಟಕದ ವತಿಯಿಂದ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿ 10 ದಿನಗಳ ಒಳಗಾಗಿ ನಿವೇಶನಗಳ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಬೇಕು. ಒಂದು ವೇಳೆ ಈ ವಿಷಯದಲ್ಲಿ ತಾವುಗಳು ನಿರ್ಲಕ್ಷ್ಯ ವಹಿಸಿದರೆ 11ನೆಯ ದಿನಕ್ಕೆ ತಮ್ಮ ಪುರಸಭೆಯ ಕಾರ್ಯಾಲಯದ ಎದುರುಗಡೆ ಜಯ ಕರ್ನಾಟಕ ಸಂಘಟನೆ ಹಾಗೂ ನಿವೇಶನಗಳ ಫಲಾನುಭವಿಗಳು ಕೂಡಿಕೊಂಡು ಧರಣಿ ನಡೆಸಬೇಕಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಲಾಡ್, ಕಾರ್ಯಾಧ್ಯಕ್ಷರಾದ ಪರಮೇಶ್ ಬಿರಾಳ್, ಉಪಾಧ್ಯಕ್ಷರಾದ ಮುನೀರ್ ಪಾಷಾ, ಲಕ್ಕಪ್ಪ ಗೌನಳ್ಳಿ, ವಕ್ತಾರ್ ಸಿದ್ದನಗೌಡ ಮಾವನೂರ್, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಪವಾರ್, ಸಂಚಾಲಕ ನಾಗರಾಜ್ ಪಾಟೀಲ್, ಖಜಾಂಚಿ ಕೃಷ್ಣ ರಾಠೋಡ್, ಸಂಘಟನಾ ಕಾರ್ಯದರ್ಶಿ ಚಂದ್ರು ನಾಟಿಕಾರ್, ಯುವ ಘಟಕ ಅಧ್ಯಕ್ಷ ರವಿ ಪಾಟೀಲ್, ಆಟೋ ಘಟಕದ ಅಧ್ಯಕ್ಷ ಅಶೋಕ್, ಶ್ರೀಮಂತ ಕಿಲೇದಾರ್, ಜೈ ಭೀಮ್ ನಾಟಿಕಾರ್, ಸಾಹೇಬ್ಗೌಡ ಗವಾರ್, ಹಯ್ಯಾಳಪ್ಪ ಪೂಜಾರಿ, ರಾಜೇಂದ್ರ ಕುಮಾರ್, ರಾಕೇಶ್ ಸುಬೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದೇ ನಾಡು ಒಂದೇ ಕುಲ ಒಂದೇ ದೈವ ಎನ್ನುವ ತತ್ವ ಸಿದ್ಧಾಂತಗಳಡಿಯಲ್ಲಿರ್ತಕ್ಕಂಥ ನಮ್ಮ ಜಯ ಕರ್ನಾಟಕ ಸಂಘಟನೆ ತಾಲೂಕಾ ಘಟಕ ಜೇವರ್ಗಿ ಅವರ ಈ ನೇತೃತ್ವದಲ್ಲಿ ಇರತಕ್ಕಂಥ ಹೋರಾಟ ಬಂಧುಗಳೇ, ಕಳೆದ 2017-18ನೇ ಸಾಲಿನಲ್ಲಿ ಜೇವರ್ಗಿ ಪಟ್ಟಣಕ್ಕೆ ಬಡವರಿಗಾಗಿ ಸರ್ಕಾರದಿಂದ 672 ನಿವೇಶನಗಳು ಮಂಜೂರಾಗಿತ್ತು. ಈಗಾಗಲೇ ಆ ನಿವೇಶನಗಳಿಗೆ ಪುರಸಭೆ ಕಾರ್ಯಾಲಯದಿಂದ ಅರ್ಜಿ ಕರೆದಿದ್ದು, ಅರ್ಜಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕಳೆದ ಸುಮಾರು 7 ವರ್ಷ ಕಳೆದರೂ ಸಹ ಒಂದು ಯಾವುದೇ ಹಕ್ಕುಪತ್ರ ನೀಡದೇ ಇರುವುದು ಈ ಒಂದು ಪುರಸಭೆಯ ಆಡಳಿತಕ್ಕೆ ಒಂದು ಸ್ಪಷ್ಟ ಕನ್ನಡಿ ಆಗ್ತವೆ. ಬಂಧುಗಳೇ, ಇಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಿರ್ಬೋದು, ಕೆಲವಿನ ಹಿಂದಿನ ಒಂದು ಲೆಕ್ಕಪತ್ರಗಳಲ್ಲಿ ಒಬ್ಬರು ಹೇಳ್ತಾರೆ, ಇಲ್ಲವೂ ಹಕ್ಕುಪತ್ರಗಳೇ ಕಳೆದು ಹೋಗಿರುವಂತ ಒಂದು ಸಬು ಮಾತು ಹೇಳ್ತಾ ಇದ್ದಾರೆ. ಆದ ಕಾರಣ ತಾವುಗಳು ಪುಂಟಿನೆಪ್ಪ ಯಾವುದೇ ಇರಬಾರ್ದು, ಹಕ್ಕುಪತ್ರ ಕಳೆದೋಗ್ಲಿ, ಹಕ್ಕುಪತ್ರ ಕಳೆದಾಗ ನಮಗ ಬರವಣಿಗೆಯಲ್ಲಿ ಬರೆದ್ರೆ ನಾವೇ ಸಾರ್ವಜನಿಕರಿಂದ ದೇಣಿಗೆ ಪಡೆದು ಹಕ್ಕುಪತ್ರದ ಒಂದು ಹಣವನ್ನು ನೀಡ್ತೇವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೇವೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಪುರಸಭೆಯ ಅಧಿಕಾರಿಗಳು 10 ದಿನಗಳ ಒಳಗಾಗಿ ತಾವುಗಳು ಹಕ್ಕು ಬಡವರಿಗೆ 672 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡದೇ ಹೋದಲ್ಲಿ 11ನೇ ದಿನಕ್ಕೆ ಯಾವ ಆಯ್ಕೆಯಾದಂತ 672 ಫಲಾನುಭವಿಗಳ ಜೊತೆ ಕೂಡಿಕೊಂಡು ನಾವು ಪುರಸಭೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಯಾವ 672 ಫಲಾನುಭವಿಗಳು ಈ ಒಂದು ಮುತ್ತಿಗೆಯನ್ನು ಸಹ ನಾವು ಎದುರದೆ ಹೋದರೆ ತಮ್ಮಲ್ಲಿರ್ತಕ್ಕಂಥ ಆಯ್ಕೆಯಾದ ಪಟ್ಟಿಗಳು ನಾವೆಲ್ಲರೂ ಸಾರ್ವಜನಿಕರು ಕೂಡಿಕೊಂಡು ಯಾವ ಒಬ್ಬ ವ್ಯಕ್ತಿಗೆ ನಿವೇಶನ ಮಂಜೂರಾಗಿರತಕ್ಕಂಥ ಒಂದು ನಿವೇಶನದ ಸಂಖ್ಯೆಯನ್ನು ನಾವೇ ಸ್ವತಃ ಹೋಗಿ ಹಕ್ಕುಪತ್ರ ನೀಡದೆ ಹೋದ ಪಕ್ಷದಲ್ಲಿ ಆ ಒಂದು ನಿವೇಶನಗಳನ್ನು ನಾವೇ ಹಂಚಿಕೊಳ್ಳಬೇಕಾಗುತ್ತದೆ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ತೊಂದರೆ ಆದರೆ ಅದಕ್ಕೆ ಈ ಪುರಸಭೆಯ ಅಧಿಕಾರಿಗಳ ಹೊಣೆಯಾಗ್ತಾ ಇರುತ್ತ ಎಚ್ಚರಿಕೆಯನ್ನು ಕೊಡುತ್ತಾ ನಮಗೆ ನೀಡಿರುವ ಕಾಲಾವಕಾಶದಲ್ಲಿ ತಾಂತ್ರಿಕ ದೋಷ ಉಂಟು ನೆಪ ಏನೇ ಇದ್ರೂ ಸರಿಪಡಿಸಿಕೊಂಡು 10 ದಿನಗಳಲ್ಲಿ ದಯಮಾಡಿ ತಾವು ಈ ಒಂದು ಹಕ್ಕುಪತ್ರ ನೀಡಬೇಕು. ಇದರಲ್ಲಿ ನಿರ್ಲಕ್ಷ್ಯ ವಹಿಸಿ ಏನು ಮಾಡುತ್ತಾರೆ ಎನ್ನುವ ಒಂದು ಬೇಜಾರು ತಮ್ಮಲ್ಲಿದ್ರೆ ಮುಂದಾಗುವ 11ನೇ ದಿನದ ಹೋರಾಟದ ಹೊಣೆಗಾರಿಕೆ ಮಾನ್ಯ ಪುರಸಭೆಯ ಮುಖ್ಯಾಧಿಕಾರಿಗಳ ಅವರ ಮೇಲೆ ಬರ್ತದೆ ಅಂತೇಳಿ ಈ ಮೂಲಕ ಅವರಲ್ಲಿ ಎಚ್ಚರಿಸುತ್ತಾ ಇಲ್ಲಿಯವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಯ ಕರ್ನಾಟಕ ಸಂಘಟನೆಯ ತಾಲೂಕಾ ಘಟಕಕ್ಕೆ ಅಭಿನಂದನೆಗಳು. ಜೇವರ್ಗಿಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ನೇತೃತ್ವದಲ್ಲಿ ಜೇವರ್ಗಿಯ ಪುರಸಭೆ ಎದುರು ನಮ್ಮ ಜೇವರ್ಗಿ ತಾಲೂಕಾ ಘಟಕದ ವತಿಯಿಂದ ಇವತ್ತೇನದ ನಾವು ಮುಖ್ಯ
ಇದು ಮಾನ್ಯ ಪುರಸಭೆ ಕಾರ್ಯಾಲಯದ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ 2017-18ನೇ ಸಾಲಿನಲ್ಲಿ ವಾಜಪೇಯಿ ಬಡಾವಣೆಯಲ್ಲಿ ಬಡವರಿಗೆ ತಾವೇನು ಹಕ್ಕುಪತ್ರ ಇಲ್ಲಿವರೆಗೆ ತಾವೇನು ಕೊಟ್ಟಿಲ್ಲ. ನಾವು ಜೈ ಕರ್ನಾಟಕ ವತಿಯಿಂದ ತಮ್ಮಲ್ಲಿ ಮನವಿ ಮತ್ತು ಆಗ್ರಹ ಏನಪ್ಪ ಅಂತಂದರೆ, ಬಡವರಿಗೆ ತಾವೇನು ಸರ್ಕಾರ ಬಡವರಿಗೆ ಏನು ನಿವೇಶನಗಳನ್ನು ಕೊಡ್ಬೇಕಂತೇಳಿ ಏನನ್ನ ವಾಜಪೇಯಿ ಬಡಾವಣೆ ಅಂತೇಳಿ ತಾವೇನು ಇದು ಸರ್ಕಾರದ ಒಂದು ಆದೇಶದ ಮೇಲೆ ತಾವು ಹಕ್ಕುಪತ್ರ ಕೊಡಬೇಕಾಗಿತ್ತು. ಇಲ್ಲಿವರೆಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಮುಂಬರುವ ದಿನಗಳಲ್ಲಿ ಬಡವರಿಗೆ 671 ಬಡವರಿಗೆ ತಾವೇನದ ಹಕ್ಕುಪತ್ರ ಕೊಟ್ಟು ತಾವೇನದ ಮನೆಗಳು ಕಟ್ಟಲಿಕ್ಕೆ ಮತ್ತು ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಡವರಿಗೆ ಯಾಕಂದ್ರೆ ಸರ್ಕಾರದಿಂದ ದುಡಿಯೋದ ಸೌಲಭ್ಯಗಳು ಅದಾವ. ನಾವೇನದ AC ಒಳಗೆ ರೂಮ್ನ್ಯಾಗ ಕೂತ ಏನದ ನಾವು ಯಾರು ಬೇಕಾ ಬಿಟ್ಟವರಿಗೆ ಕೊಡಬಾರ್ದು. ಯಾರು ಫಲಾನುಭವಿಗಳು ಅಂಥವ್ರಿಗೆ ಏನದ ನಾವೇನದ ಹಕ್ಕುಪತ್ರವನ್ನು ನೀಡಬೇಕು. ಒಂದು ವೇಳೆ ನಾವೇನದ ಇವತ್ತು ಈಶಾ ಜನ ನಾವು ಕಾರ್ಯಕರ್ತರು ಏನದ ನಮ್ಮ ಆಫೀಸ್ ಮುಂದೆ ಬಂದು ನಾವೇನದ ಶಾಂತಿಯುತವಾಗಿ ನಮಗೇನದ ಮನವಿ ಪತ್ರ ಕೊಡ್ಲಾಕ ಬಂದೀವಿ. ನಮ್ಮ ಮನವಿ ಪತ್ರ ನಾವು ಸ್ವೀಕಾರ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಹಕ್ಕುಪತ್ರ ಏನದ ಎಲ್ಲ 671 ಫಲಾನುಭವಿಗಳಿಗೆ ತಾವೇನದ ಹಕ್ಕುಪತ್ರವನ್ನು ತಮ್ಮ ನೇತೃತ್ವದಲ್ಲಿ ಹಂಚಬೇಕು. ಒಂದು ವೇಳೆ ಹಂಚಲಿಲ್ಲ ಅಂತಕ್ಕಂಥದ್ದು ಏನು ನಮ್ಮ ಬಜೆಟ್ ಏನಿದೆ ಬೇರೆ ಉದ್ದೇಶ ಏನ್ರಿ ಇದ್ರೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದ. ಮತ್ತೇನಲ್ಲ ನಿಮ್ಮ ಪುರಸಭೆಗೆ ಮುತ್ತಿಗೆ ಹಾಕ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿವರೆಗೆ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಸಂಘಟನೆ ಸೇನಾನಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಪುರಸಭೆ ಅಧಿಕಾರಿ ಕೂಡಲೇ ಒಂದು ನಮ್ಮ ಮನವಿಯನ್ನು ಸ್ಪಂದಿಸಬೇಕು. ಒಂದು ವೇಳೆ ನಮ್ಮ ಮನವಿ ಏನಾದರೆ ಇದು ಮಾಡಿದ್ರೆ ನಾವೇನಲ್ಲ ಎಲ್ಲ ಅಧಿಕಾರಿಗಳಿಗೆ ಒಳಗೆ ಕೀಲಿ ಹಾಕಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಟ್ಟು ಇಲ್ಲಿವರೆಗೆ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾನ್ಯ ಮುಖ್ಯಾಧಿಕಾರಿಗಳೇ, ಪುರಸಭೆ ಜೇವರ್ಗಿಯವರಿಗೆ ಏನಪ್ಪ ಅಂದರೆ 2017 ಮತ್ತು 18ನೇ ಸಾಲಿನಲ್ಲಿ ಜೇವರ್ಗಿ ಪಟ್ಟಣಕ್ಕೆ ಮಂಜೂರಾದ 672 ಮನೆ ನಿವೇಶನಗಳ ಫಲಾನುಭವಿಗಳಿಗೆ ಏನಂದ್ರೆ ಹಕ್ಕುಪತ್ರ ಕೊಡಬೇಕಂತಕ್ಕಂಥ ಒಂದು ಮನವಿಯನ್ನು ತಗೊಂಡು ಇವತ್ತು ನಾವು ಮನವಿ ಪತ್ರ ಸಲ್ಲಿಸಿಕೊಂಡು ಬಂದಿದ್ದೇವೆ. ಈ ಒಂದು ವಿಷಯವಾಗಿ ನಮ್ಮ ಸಂಘಟನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾಶಂಕರ್ ಬಿಲ್ಲಾಡ್ ಜನ್ವಾರ್ ಅವರು ಮಾತನಾಡಲಿದ್ದಾರೆ. ಅವರಿಗೆ ಮಾತನಾಡಲಿಕ್ಕೆ ಕೇಳ್ತಾ ಇದ್ದೀನಿ.